ಕಥೆಗಳನ್ನು ಇಷ್ಟಪಡೋ ಎಲ್ಲರಿಗೂ ಕಥೆ ಅಂಗಡಿಗೆ ಸ್ವಾಗತ. ಇಬ್ಬಂದಿ ಈ ಕಥೆಯ ಮೊದಲನೇ ಭಾಗವನ್ನು ಯಾರೆಲ್ಲ ನೋಡಿಲ್ವೋ ದಯವಿಟ್ಟು ಆ ಭಾಗವನ್ನು ನೋಡಿ ನಂತರ ಈ ಭಾಗ ನೋಡಿದರೆ ಕಥೆ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗತ್ತೆ. ಹಾಗೆ ಇಷ್ಟ ಆದರೆ ಗೊತ್ತಲ್ವಾ, ಹೆಬ್ಬೆರಳೆತ್ತಿ ಲೈಕ್ ಒತ್ತಿ ನಿಮ್ಮ ಬಂಧು ಬಳಗದವ್ರ ಜೊತೆ ಶೇರ್ ಮಾಡಿಕೊಂಡು ಅವರನ್ನು ಕಥೆ ಅಂಗಡಿಗೆ ಕರ್ಕೊಂಡು ಬನ್ನಿ. ಈ ಕುತೂಹಲಭರಿತ ಕಥೆಯನ್ನು ನೋಡೋಣ. ಈ ಪಂಚಾಯಿತಿಗೆ ರಾಗಿಣಿನ ಕರೆಸಿ ಒಳ್ಳೆ ಕೆಲಸ ಮಾಡಿದ್ರಿ. ನಮ್ಮನೇಲಿ ಏನೇನು ನಡೀತಿದೆ ಅಂತ ಅವಳಿಗೂ ಗೊತ್ತಾಗ್ಲಿ. ಕಡೆ ಕಾಲಕ್ಕೆ ನಮ್ಮನ್ನ ನೋಡ್ಕೊಳ್ಳೋದೇನಿದ್ರು ರಾಗಿಣಿನೇ ಅಂತ ಕಾಣತ್ತೆ. ಅವಳಿಗೆ ಅಪ್ಪ ಅಮ್ಮನ ಮೇಲೆ ಪ್ರೀತಿ ಇದೆ, ಆದರೆ ಈ ಎರಡು ಗಂಡು ಮಕ್ಳಿಗೆ ಮಾತ್ರ ನಮ್ಮ ಮೇಲೆ ಪ್ರೀತಿನೇ ಇಲ್ಲ. ಓಹೋ, ಸರಿ ವಿಷಯಕ್ಕೆ ಬರೋಣ. ನೋಡಕ್ಕ, ನಾವಿಬ್ರು ಬೇರೆ ಬೇರೆ ಮನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಏನು ನೀವಿಬ್ರು ಬೇರೆ ಬೇರೆ ಹೋಗೋದಾ? ಆದರೆ ಅಪ್ಪ ಅಮ್ಮನ ಗತಿ ಏನು? ಏನ್ರೋ ಇಬ್ರು? ಅಪ್ಪ ಅಮ್ಮ ನಮ್ಮನ್ನ ಬೆಳೆಸೋದಕ್ಕೆ, ಓದಿಸೋದಕ್ಕೆ, ಮದುವೆ ಮಾಡ್ಸೋಕ್ಕೆ ಎಲ್ಲ ಎಷ್ಟು ಕಷ್ಟಪಟ್ಟಿದ್ದಾರೆ. ಅದನ್ನೆಲ್ಲ ಹೆಂಡತಿ ಮಾತು ಕೇಳ್ಕೊಂಡ್ಮೇಲೆ ಎಲ್ಲ ಮರ್ತ್ಬಿಟ್ರ ನೀವು? ನೀವು ಗಂಡು ಮಕ್ಳ? ಛೇ, ನಮ್ಮ ಅಪ್ಪ ಅಮ್ಮಂಗೆ ಇಂಥ ಗತಿ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಹೋಲ್ಡ್ ಆನ್ ಅಕ್ಕ, ಹೋಲ್ಡ್ ಆನ್, ನಿಧಾನ. ಇದು ನಮ್ಮಿಬ್ರು ಹೆಂಡತಿರ್ ತೀರ್ಮಾನ ಮಾತ್ರ ಅಲ್ಲ, ಅಪ್ಪ ಅಮ್ಮನ ತೀರ್ಮಾನ ಕೂಡ ಇದೇನೆ. ನೀವಿಬ್ರು ಬೇರೆ ಬೇರೆ ಮನೆ ಮಾಡಬೇಕು ಅಂತ ಮೊದಲು ಹೇಳಿದ್ದು ಅವರೇನೆ. ಓ ಹೌದಾ? ಗೇಮ್ ಚೇಂಜ್. ಈ ವಯಸ್ಸಲ್ಲಿ ನನ್ನ ಅಪ್ಪ ಅಮ್ಮ ನಿಮ್ಮಿಬ್ರಿಗೂ ಬೇರೆ ಬೇರೆ ಮನೆ ಮಾಡ್ಕೊಳ್ಳಿ ಅಂತ ಹೇಳಬೇಕಂದ್ರೆ ಅವ್ರು ಎಷ್ಟು ನೊಂದಿರ್ಬೇಕು. ನಿಮ್ಮಿಬ್ರು ಹೆಂಡ್ತಿರು ಎಷ್ಟು ಕಾಟ ಕೊಟ್ಟಿರ್ಬೇಕು, ನೀವಿಬ್ರು ಅವರನ್ನ ಎಷ್ಟು ನೆಗ್ಲೆಕ್ಟ್ ಮಾಡಿರ್ಬೇಕು. ನಮ್ಮ ಅಪ್ಪ ಅಮ್ಮ ನೆನ್ಸ್ಕೊಂಡ್ರೆ ನಂಗೆ ತುಂಬಾ ಬೇಜಾರಾಗತ್ತೆ. ಅಲ್ಲ ಕಣ್ರು, ಅಪ್ಪ ಅಮ್ಮ ನಮಗೋಸ್ಕರ ಎಷ್ಟೆಲ್ಲ ತ್ಯಾಗ ಮಾಡಿದ್ದಾರೆ, ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ. ಮರ್ತು ಬಿಟ್ರಲ್ರು ನೀವು? ಇದೇನತ್ತಿಗೆ, ನಾವು ಬೇರೆ ಬೇರೆ ಮನೆ ಮಾಡಬೇಕು ಅಂತ ಹೇಳಿದಾಗ ತಪ್ಪನ್ನ ನಮ್ಮ ಮೇಲೆ ಹಾಕಿದ್ರಿ. ನಿಮ್ಮ ಅಪ್ಪ ಅಮ್ಮನೇ ಈ ಮಾತನ್ನು ಮೊದಲು ಹೇಳ್ದು ಅಂದಾಗ್ಲೂ ತಪ್ಪನ್ನು ನಮ್ಮ ಮೇಲೆ ಹಾಕ್ತಿದ್ದೀರಾ? ಇದ್ಯಾವ ನ್ಯಾಯ? ಹೌದು, ನಮ್ಮ ಅಪ್ಪ ಅಮ್ಮ ಏನು ಮಾಡಿದ್ರು ಅದು ಸರಿಯಾಗೇ ಇರುತ್ತೆ. ಯಾಕೆಂದ್ರೆ ಅವ್ರು ನಮ್ಮ ಅಪ್ಪ ಅಮ್ಮ. ಈಗ ನಮ್ಮೆಲ್ಲರ ನಿರ್ಧಾರನೂ ಒಂದೇ ಅಂತ ಆಯ್ತಲ್ಲ, ಇನ್ಯಾಕೆ ಈ ಪಂಚಾಯತಿಗೆ ಮನೆ ಹುಡ್ಕಕ್ಕೆ ಶುರು ಮಾಡಿ? ಮನೆ ಹುಡುಕ್ಬೇಕು, ಆದ್ರೆ ಇಲ್ಲೊಂದು ಸಮಸ್ಯೆ ಇದೆ. ನೀವಿಬ್ರು 6 ತಿಂಗಳು ಒಬ್ಬೊಬ್ರ ಮನೇಲಿ ಇರ್ತೀನಿ ಅಂತ ಹೇಳ್ತಿದ್ದೀರಲ್ಲ, ಆದ್ರೆ ಇವರು ಇಬ್ರನ್ನ ಒಟ್ಟಿಗೆ ಇರ್ಸ್ಕೊಳಕ್ ಆಗಲ್ವಂತೆ. ಒಬ್ರು ಅತ್ತೆನ ಇಟ್ಕೋತಾರಂತೆ, ಒಬ್ರು ಮಾವನ ಇರ್ಸ್ಕೋತಾರಂತೆ. ಇದಕ್ಕೇನ್ ಹೇಳ್ತೀರಾ? ಅದೆಲ್ಲ ಆಗಲ್ಲ. ನಾವಿಬ್ರು ಯಾವಾಗ್ಲೂ ಒಟ್ಟಿಗೆ ಇರ್ಬೇಕು. 6 ತಿಂಗಳು ಒಬ್ಬೊಬ್ರ ಮನೇಲಿ ಇರೋದು. ಇಷ್ಟ ಇದ್ರೆ ಇರ್ಲಿ, ಇಲ್ಲ ಅಂದ್ರೆ ಅವ್ರು ಬಿಟ್ಟು ಹೋಗ್ಲಿ. ನಮ್ ನಿರ್ಧಾರ ಮಾತ್ರ ಬದಲಾಗಲ್ಲ. ಓಹೋ, ಇಷ್ಟ ಇದ್ರೆ ಇರಿ, ಇಲ್ಲಾಂದ್ರೆ ಹೋಗಿ ಅಂತೀರಾ? ಹಾಗೆ ಹೋಗಕ್ಕೆ ನಾವೇನು ಓಡ್ ಬಂದವರಲ್ಲ. ಅಗ್ನಿ ಸಾಕ್ಷಿಯಾಗಿ ಎಲ್ಲರ ಸಮ್ಮುಖದಲ್ಲಿ ತಾಳಿ ಕಟ್ಟಿಸ್ಕೊಂಡು ಈ ಮನೆಗೆ ಸೊಸೆಯಾಗಿ ಬಂದವರು. ಇಷ್ಟಕ್ಕೂ ನಮ್ಮಿಬ್ರಿಗೂ ಯಾವ ಸಮಸ್ಯೆ ಇಲ್ಲ. ಸಮಸ್ಯೆ ಇರೋದು ನಿಮಗೆ ತಾನೇ. ಹಾಗಾಗಿ ನಮ್ಮ ಮಾತಿಗೆ ನೀವು ಒಪ್ಕೊಳ್ಳೇಬೇಕು. ಇಲ್ಲ ಅಂದ್ರೆ ಮೊದಲಿನ ಥರ ಎಲ್ಲರೂ ಒಟ್ಟಿಗೆ ಇಲ್ಲಿರೋಣ. ನಿಮ್ಗಳ ಜೊತೆಗೆ ಒಟ್ಟಿಗೆ ಇರೋಕ್ಕಂತೂ ಸಾಧ್ಯನೇ ಇಲ್ಲ. ಈಗೇನ್ ಹೇಳ್ತೀಯಕ್ಕ? ನಾನೇನು ಹೇಳಕ್ಕಾಗತ್ತೆ? ನಾನು ಎಷ್ಟಂದ್ರೂ ಕೊಟ್ಟೆನ್ ಕುಲಕ್ಕೆ ಹೊರಗಲ್ವಾ? ಇದನ್ನ ನೀವೇ ತೀರ್ಮಾನ ಮಾಡ್ಬೇಕಪ್ಪ. ಕೊಟ್ಟ ಹೆಣ್ಣು ಕುಲಕ್ ಹೊರಗೆ, ಜಗಳ ಆಡೋದಕ್ ಮಾತ್ರ ಯಾವಾಗ್ಲೂ ಒಳಗೆ ಅಲ್ವಾ? ಸರಿಯಾಗಿ ಹೇಳ್ದೆ ಅಣ್ಣ. ಮುಂದಿನ ನಿರ್ಧಾರ ಹೇಳ್ಬಿಡು. ನೋಡಿ ಅಪ್ಪ ಅಮ್ಮ, ನಿಮ್ಮ ಮಾತಿಗೆ ಇವರಿಬ್ರು ಒಪ್ಪಲ್ಲ, ಇವ್ರ ಮಾತಿಗೆ ನೀವಿಬ್ರು ಒಪ್ಪಲ್ಲ. ಅದಕ್ಕೆ ನಾನು ನನ್ನ ತಮ್ಮ ಸೇರಿ ಒಂದು ಪ್ಲಾನ್ ಮಾಡಿದ್ದೀವಿ. ಅದೇನಂದ್ರೆ, ನೀವಿಬ್ರು ಇದೇ ಮನೇಲಿ ಇರೋದು. ಮತ್ತೆ ನಮ್ಮಿಬ್ರು ಹೆಂಡ್ತಿರಿದಾರಲ್ಲ, ಅವರು ಬೇರೆ ಬೇರೆ ಮನೆ ಮಾಡಿದ್ರು ನಮಗೆ ಓಕೆ, ಇಲ್ಲ ಒಂದೇ ಮನೇಲಿ ಇರ್ತೀವಿ ಅಂದ್ರೂ ನಮಗೆ ಓಕೆ. ಆದರೆ ನಾವಿಬ್ರು ಮಾತ್ರ 4 ತಿಂಗಳು ನಿಮ್ಮ ಜೊತೆಗೆ ಇರ್ತೀವಿ. ಅಂದರೆ 4 ತಿಂಗಳು ನಾನು ನಿಮ್ಮ ಜೊತೆಗೆ ಇರ್ತೀನಿ, ಇನ್ನೊಂದು 4 ತಿಂಗಳು ಭರತ್ ನಿಮ್ಮ ಜೊತೆಗೆ ಇರ್ತಾನೆ, ಇನ್ನೂ 4 ತಿಂಗಳು ನೀವು ರಾಗಿಣಿ ಮನೇಲಿ ಇರ್ತೀರಾ. ಒಪ್ಗೆನಾ? ವಾವ್, ಇದು ಸೂಪರ್ ಐಡಿಯಾ. ನನಗಂತೂ ಒಪ್ಪಿಗೆ ಇದೆ. ನನಗೂ ಒಪ್ಪಿಗೆ ಇದೆ. ನಮಗೂ ಒಪ್ಪಿಗೆ ಇದೆಯಪ್ಪ.
ಅಲ್ವೇನೆ ಸುಮಿತ್ರಾ? ಇದು ತುಂಬಾ ಚೆನ್ನಾಗಿದೆ. ನಮ್ಗೆಲ್ರಿಗೂ ಒಪ್ಪಿಗೆ ಆಗಿದೆ ಅಕ್ಕ. ಈಗ ನಿನ್ನ ಅಭಿಪ್ರಾಯ ಹೇಳು. ಹಾ, ಅಪ್ಪ ಅಮ್ಮನ 4 ತಿಂಗಳು ನಾನು ಇಡ್ಸ್ಕೊಳ್ಳೋದಾ? ಆಗಲ್ಲಪ್ಪ. 4 ತಿಂಗಳಲ್ಲ, ನನಗೆ ತುಂಬ ಕಷ್ಟ ಆಗತ್ತೆ. ಅದು ಯಾಕೆ ಕಷ್ಟ ಆಗತ್ತೆ ರಾಗಿಣಿ? ನಿಮ್ಮ ಅತ್ತೆ ಮಾವನ್ನು ನೀನು ಅರ್ಗಿತಿ ಹಂಚ್ಕೊಂಡಿದ್ದೀರಲ್ಲ, ಅವರು 4 ತಿಂಗಳು ಒಬ್ಬರು ಮನೇಲಿ ಇರೋದಲ್ವಾ? ನಿನ್ನ ಅತ್ತೆ ಮನೆಗೂ ಅವರು 4 ತಿಂಗಳು ಇರ್ತಾರಲ್ವಾ? ನಾವು ಹಾಗೆ 4 ತಿಂಗಳು ನಿಮ್ಮನೇಲಿ ಇರ್ತೀವಿ. ಏನಾಯ್ತು ಅಮ್ಮ? ನಿನ್ಗದೆಲ್ಲ ಗೊತ್ತಾಗಲ್ಲ. ಏನಂದರೆ, ನನಗೂ ಒಂದು ಪರ್ಸ್ನಲ್ ಲೈಫ್ ಅಂತ ಇರಲ್ವಾ? ಅತ್ತೆ ಮಾವನ್ನ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಅದನ್ನು ಕೂಡ ನಾವು 4 ತಿಂಗಳು ಅಂತ ಹಂಚ್ಕೊಂಡಿದ್ದೀವಿ. 4 ತಿಂಗಳು ಅವ್ರನ್ನ ನೋಡ್ಕೊಳ್ಳೋದು, ಇನ್ನು 4 ತಿಂಗಳು ನಿಮ್ಮನ್ನು ನೋಡ್ಕೊಳ್ಳೋದು ಅಂದರೆ ಮತ್ತೆ ನಮಗೋಸ್ಕರ ಎಲ್ಲಿ ಸಮಯ ಸಿಗತ್ತೆ? ನಿಮ್ಮನ್ನು ನೋಡ್ಕೊಳ್ಳೋದು ಅಷ್ಟೊಂದು ಸುಲಭನಾ? ನೀವು ಕೇಳ್ದಾಗಲೆಲ್ಲ ನಿಮಗೆ ತಿನ್ನೋಕ್ಕೆ ಕುಡಿಯೋಕ್ಕೆ ಮಾಡಿಕೊಡ್ಬೇಕು. ನನಗೆ ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ 108 ಬೇಡಮ್ಮ. ನಾನು ಎಷ್ಟಂದ್ರು ಕೊಟ್ಟೆಣ್ಣು ಕುಲಕ್ಕೆ ಹೊರಗೆ. ನನ್ನ ಮೇಲೆ ಜವಾಬ್ದಾರಿ ಹಾಕಬೇಡಿ. ಈ ಮಾತನ್ನ ನೀನ್ ಹೇಳ್ತಿದ್ಯಾ ರಾಗಿಣಿ? ಅಂದ್ರೆ ಇಷ್ಟು ದಿನ ನೀನ್ ಆಡ್ತಿದ್ದಿದ್ ಮಾತು, ತೋರಿಸ್ತಿದ್ದಿದ್ ಪ್ರೀತಿ ಎಲ್ಲ ಸುಳ್ಳ? ಬೇಜಾರಾಗ್ಬೇಡಿ ಅಪ್ಪ. ನಾನು ಭರತ್ ಜೀವಂತವಾಗಿರೋವರೆಗೂ ನಿಮ್ಮಿಬ್ರನ್ನ ನಾವೇ ನೋಡ್ಕೋತೀವಿ. ನಮ್ಮ ಭಾರನ ಬೇರೆಯವ್ರಿಗೆ ಕೊಡೋದಿಲ್ಲ. ಆದರೆ ಮಾತಿಗೂ ರಾಗಿಣಿ ಅಂತಿರ್ತಿರಲ್ಲ, ಅದಕ್ಕೆ ಅವಳ ಮನ್ಸು ಎಂಥದ್ದು ಅಂತ ನಿಮಗೆ ಅರ್ಥ ಮಾಡಿಸ್ಬೇಕಿತ್ತು. ಹಾಗೆ ರಾಗಿಣಿ ಅಕ್ಕ ದೊಡ್ಡದಾಗಿ ಉಪದೇಶ ಕೊಡ್ತಾಳಲ್ವಾ, ಉಪದೇಶ ಕೊಡುವಾಗ ಹೇಗಿರುತ್ತೆ ಅದನ್ನು ತಾನೇ ಪಾಲಿಸ್ಬೇಕಾಗಿ ಬಂದಾಗ ಹೇಗಿರುತ್ತೆ ಅಂತ ಅವಳಿಗೂ ಅರ್ಥ ಮಾಡಿಸ್ಬೇಕಿತ್ತು. ಅದಕ್ಕೆ ಈ ಡೈಲಾಗ್ ಹೇಳಿದೆ. ನಾವಿಬ್ರೇನೆ 6 ತಿಂಗಳು ನಿಮ್ಮನ್ನು ನೋಡ್ಕೋತೀವಿ. ಈಗ ರಾಗಿಣಿ ಮೌನಕ್ಕೆ ಜಾರಿದ್ಲು. ಸರಿ ಆಯ್ತಲ್ಲ, ಇನ್ನೇನು? ಶಭಾಷ್, ಎಂತ ಸಂಸಾರ ನಮ್ದು! ನಮ್ಮ ಸಂಸಾರ ಆನಂದ ಸಾಗರ. ವಾವ್ ವಾವ್. ಗಂಡ ವರ್ಷದಲ್ಲಿ 6 ತಿಂಗಳು ಜೊತೆಲಿ ಇಲ್ದೇ ಇದ್ರೂ ಪರವಾಗಿಲ್ಲ, ಜೀವನ ಪೂರ್ತಿ ಅತ್ತೆ ಮಾವನ್ ಕಾಟ ಇರಲ್ವಲ್ಲ ಅಂತ ಖುಷಿ ಪಡೋ ಹೆಂಡ್ತೀರು. ತಾವು ಹೆತ್ತ ಮಕ್ಕಳು ಜೊತೆಲಿ ಇಲ್ದಿದ್ರೂ ಪರವಾಗಿಲ್ಲ, ಅವ್ರಿಗೆ ಕಷ್ಟ ಆದ್ರೂ ಪರವಾಗಿಲ್ಲ, ನಮ್ಮ ಮಾತೇ ನಡಿಬೇಕು ಅಂತ ಆಸೆ ಪಡೋ ಅಪ್ಪ ಅಮ್ಮ. ವಾವ್ ವಾವ್ ವಾವ್. ನಿಮ್ಮನ್ ಪಡೆದ ನಾವೇ ಧನ್ಯರು. ಅರೆ ಹೌದಲ್ವಾ? 6 ತಿಂಗಳು ನಿಮ್ಮನ್ನು ಬಿಟ್ಟಿರ್ಬೇಕು. ಬೇಡ ರೀ. ಅಯ್ಯೋ, ಇಬ್ರು ಸೊಸೆಯರು ನಮ್ಮ ಜೊತೆಗಿರಲ್ಲ ಅಂದ್ರೆ ಮನೆ ಕೆಲಸ ಎಲ್ಲ ನನ್ನ ತಲೆ ಮೇಲೆ. ಅಯ್ಯೋ, ಆಗಲ್ಲಪ್ಪ, ಆಗಲ್ಲ. ನಾವಿಬ್ರು ನಿಮ್ 4 ಜನಕ್ಕೂ ಒಂದೇ ಪ್ರಶ್ನೆ ಕೇಳಬೇಕು ಅಂತಿದ್ದೀವಿ. ಆದ್ರೆ ಸ್ವಲ್ಪ ಚೇಂಜ್ ಆಗಿ ದಯವಿಟ್ಟು ದೊಡ್ಡ ಮನ್ಸು ಮಾಡಿ ಕರೆಕ್ಟಾಗಿ ಉತ್ತರ ಕೊಡಬೇಕು. ಅಪ್ಪ ಅಮ್ಮ, ನೀವಿಬ್ರು ನಮಗೆ ಯಾಕೆ ಮದ್ವೆ ಮಾಡಿಸಿದ್ರಿ? ಮತ್ತೆ ನೀವಿಬ್ರು ನಮ್ಮಿಬ್ರನ್ನ ಯಾಕೆ ಮದ್ವೆ ಆದ್ರಿ? ಅಯ್ಯೋಯ್ಯೋ, ನಮ್ಮ ಮನೆಗೆ ಸೊಸೆಯಾಗಿ ಬರೋರು ಅಂಥ ಮನೆಯಿಂದ ಬಂದಿರಬೇಕು, ಇಂಥ ಮನೆಯಿಂದ ಬಂದಿರಬೇಕು, ಹಾಗಿರ್ಬೇಕು, ಹೀಗಿರ್ಬೇಕು, ಒಳ್ಳೆ ಸಂಸ್ಕಾರ ಇರಬೇಕು ಅಂತ ಏನೇನೋ ಹೇಳಿ ನೀವೆಲ್ಲಾದರೂ ನಿಮ್ಮಿಷ್ಟದ ಹುಡುಗಿನ ಮನೆಗೆ ಸೊಸೆಯಾಗಿ ತಂದರೆ ಹುಷಾರಂತ ನಮಗೆ ಯಾವಾಗಲೂ ಬೈತಾನೆ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ತಂದಿರೋ ಹುಡುಗಿರನ್ನ ತಾನೇ ನಾವು ಮದುವೆ ಆಗಿದ್ದು. ಈಗ ಯಾಕೆ ಈ ಥರ? ಓ, ಪ್ರಶ್ನೆ ಉದ್ದೇಶ ಇನ್ನೊಂದು ಅಲ್ವಾ? ನಮಗೆ ಯಾಕೆ ಮದುವೆ ಮಾಡಿಸಿದ್ರಿ? ನಿಮಗೆ ಉತ್ತರ ಗೊತ್ತಿಲ್ಲ ಅಂದರೆ ನಾನು ಹೇಳ್ತೀನಿ, ಹೌದು ಅಲ್ವಾ ಅಂತ ಹೇಳಿ. ಮಕ್ಕಳಿಗೆ ಇನ್ನೂ ಮದುವೆ ಮಾಡದೇ ಇದ್ರೆ ಅಕ್ಕಪಕ್ಕದವ್ರು ಏನಂತಾರೋ ಅನ್ನೋದು ನಿಮ್ಮ ಮೊದಲನೇ ಆದ್ಯತೆ ಆಗಿತ್ತು. ಅದಕ್ಕಾಗಿ ನಮಗೆ ಬೇಗ ಮದುವೆ ಮಾಡಿಸಿದ್ರಿ. ಆಮೇಲೆ ನಮ್ಗೆ ವಯಸ್ಸಾದ್ಮೇಲೆ ಸೇವೆ ಮಾಡೋಕ್ಕೆ, ರುಚಿ ರುಚಿಯಾಗಿ ಅಡುಗೆ ಮಾಡಿ ಹಾಕೋಕ್ಕೆ, ಮನೆ ಕೆಲಸ ಮಾಡೋಕ್ಕೆ, ಮುಂದೆ ನಮ್ಮ ವಂಶ ಉದ್ಧಾರ ಆಗೋದಕ್ಕೆ, ವಂಶ ಬೆಳಗೋದಕ್ಕೆ ಅಂತ ನೀವು ನಮಗೆ ಮದುವೆ ಮಾಡಿಸಿದ್ರಿ ಅಲ್ವಾ? ಹೌದು, ಎಲ್ಲರೂ ಅನ್ಕೊಳ್ಳೋ ಹಾಗೆ ನಾವು ಅನ್ಕೊಂಡ್ವಿ. ಹಾಗೆ ನಿಮ್ಮಿಬ್ರಿಗೆ ಮದ್ವೆನೂ ಮಾಡಿಸಿದ್ವಿ. ಅದ್ರಲ್ಲಿ ಏನಾಯ್ತು?
ಹೌದು, ನಿಮ್ಮ ಮನೆ ಕೆಲಸ ಆಗಬೇಕು, ನಿಮ್ಗಳ ಸೇವೆ ಮಾಡಬೇಕು, ನಿಮ್ಮ ವಂಶನೂ ಉದ್ಧಾರ ಆಗಬೇಕು. ಆದರೆ ಇದಕ್ಕೆಲ್ಲ ಕಾರಣ ಆಗಿರೋ ಸೊಸೆರ್ ಮಾತ್ರ ನಿಮಗೆ ಬೇಡ ಅಲ್ವಾ? ಈಗ ಹೆತ್ತೋರ್ ಬಳಿ ಉತ್ತರ ಇರಲಿಲ್ಲ. ಅಕ್ಕ ತಂಗಿರು, ನಿಮ್ಗೆ ನನ್ನ ಪ್ರಶ್ನೆ ಅರ್ಥ ಆಯ್ತಾ ಅಥವಾ ಅರ್ಥ ಆಗಿಲ್ವಾ? ಯಾಕೆ ಮದುವೆ ಆದ್ರಿ ಅಂತ ನಿಮ್ಮ ಪ್ರಶ್ನೆ ತಾನೇ. ಎಲ್ಲ ಹೆಣ್ಮಕ್ಳು ಹೇಗೆ ಮದುವೆ ಆಗಿ ಗಂಡನ ಮನೆಗೆ ಬರ್ತಾರೋ ನಾವು ಹಾಗೆ ಬಂದ್ವಿ. ಎಲ್ಲರೂ ಮದುವೆ ಆಗ್ತಾರೆ ಅಂತ ನೀವು ಮದುವೆ ಆಗಿ ಈ ಮನೆಗೆ ಸೊಸೆಯಾಗಿ ಬಂದ್ರಿ. ಆದ್ರೆ ಎಲ್ಲರೂ ಚೆನ್ನಾಗಿ ಸಂಸಾರ ಮಾಡ್ತಾರೆ, ನಾವು ಹಾಗೆ ಮಾಡಬೇಕು ಅಂತ ಮಾತ್ರ ಅನ್ಕೊಂಡಿಲ್ಲ. ಹೋಗ್ಲಿ ಬಿಡಿ, ನನ್ನ ಪ್ರಶ್ನೆಗೆ ಅದು ಸರಿಯಾದ ಉತ್ತರ ಅಲ್ಲ. ಉತ್ತರ ನಾನೇ ಹೇಳ್ತೀನಿ. ಹೌದು ಅಲ್ವೋ ಅನ್ನೋದನ್ನ ನೀವು ಹೇಳಬೇಕು. ಮದುವೆ ವಯಸ್ಸಿಗೆ ಬಂದಿದ್ರು ಇನ್ನೂ ಮದುವೆ ಆಗಿಲ್ಲ ಅಂತ ಅಕ್ಕಪಕ್ಕದವ್ರು ಎಲ್ಲೇ ಆಡ್ಕೋತಾರೋ ಅನ್ನೋ ಭಯಕ್ಕೆ ನೀವು ಮದುವೆಗೆ ಒಪ್ಕೊಂಡ್ರಿ. ಇದು ಮೊದಲನೇದು. ಒಳ್ಳೆ ಗಂಡ ಸಿಗಬೇಕು, ಅವನಿಗೆ ಯಾವುದೇ ಕೆಟ್ಟ ಚಟ ಇರಬಾರ್ದು, ಒಳ್ಳೆ ಸಂಸ್ಕಾರ ಇರಬೇಕು, ಕೈ ತುಂಬ ಸಂಬಳ ತರೋನಾಗಿರ್ಬೇಕು, ಒಳ್ಳೆ ಕೆಲಸದಲ್ಲಿರಬೇಕು, ವಿದ್ಯಾವಂತ ಆಗಿರಬೇಕು ಅನ್ನೋದೆಲ್ಲ ನಿಮ್ಮ ಆಸೆ. ಆದರೆ ಇಂಥ ಗಂಡ ಕೊಡೋದಕ್ಕೆ ಕಾರಣ ಆಗಿರೋ ಅವನ ಅಪ್ಪ ಅಮ್ಮ ಮಾತ್ರ ನಿಮಗೆ ಬೇಡ ಅಲ್ವಾ? ಈ ಪ್ರಶ್ನೆಗೆ ಇಬ್ರು ಸೊಸೆರ ಹತ್ರನೂ ಉತ್ತರ ಇಲ್ಲ. ಮುಂದೇನಾಗತ್ತೆ ಅನ್ನೋದನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.